ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡನ್ನು ಕೊಡಬೇಕಾಗಿ ಸಣ್ಣಿನ ಜೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹೇಳ್ತೀನಿ ಅದನ್ನ. ಟಿಪ್ಪು ಸವಾದ ಒಂದು ಕೂಗು ತುಂಬಾ ಖುಷಿ ತಂದೆ ತಾಯಿಗಳಿಗೆ. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಬಿಟ್ಟರೆ ಏನು ಗೊತ್ತಿಲ್ಲ. ಚಂದ್ರಶೇಖರ್ ಸರ್ ಒಂದು ಹುದ್ದೆಯನ್ನ ನಾನು ಕೊಡ್ಪಾಟ ಜಗತ್ತಿನ ಯಾವುದೇ ಪ್ರದೇಶವನ್ನು ಭೇಟಿ ಮಾಡ್ಕೊಂಡು ಬಂದು ಅವರು ಬೇರೆ ಬೇರೆ ಅವಕಾಶ ಮಾಡಿಕೊಡುವಷ್ಟರ ಮಟ್ಟಿಗೆ ನಾವು ಸಬ್ಜೆಕ್ಟ್ಸ್ಗಳನ್ನು ವಿಷಯಗಳನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಹಾಗೆ ಅಲ್ಲಿಯೂ ಕೂಡ ಒಂದು KSOU ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಕರಸ್ಪಾಂಡೆನ್ಸ್ ಕೋರ್ಸ್ಗಳನ್ನು ತರಲಿಕ್ಕೆ ಈಗಾಗಲೇ ನಾವು VC ಅವ್ರ ಜೊತೆಗೆಲ್ಲ ಕಮ್ಯುನಿಕೇಟ್ ಮಾಡಿದ್ದೇವೆ, ಸಂಪರ್ಕವನ್ನು ಮಾಡಿದ್ದೇವೆ. ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅಲ್ಲಮ ಪ್ರಭು ಸಂಶೋಧನಾ ಕೇಂದ್ರದ ಜೊತೆಗೆ ಅದನ್ನು ಕೂಡ ಮಾಡಬೇಕು ಅಂತ. ಹಾಗೆ ಈ ಕಾರ್ಯಕ್ರಮ ಇಲ್ಲಿಯವರೆಗೂ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ನಾಡು ಆಗುತ್ತೆ, ಕನ್ನಡ ಅಂದ್ರೆ ನುಡಿಯೂ ಆಗುತ್ತೆ. ಕನ್ನಡ ಅನ್ನುವುದು ನುಡಿ ಮತ್ತು ನಾಡು ಎರಡೂ ಆಗುವ, ಅಥವಾ ಹೆಸರೇ ಊರಾಗುವ, ಊರೇ ಹೆಸರಾಗುವ, ಭಾಷೆಯೇ ಪ್ರದೇಶವಾಗುವ, ಪ್ರದೇಶವೇ ಭಾಷೆಯಾಗುವಂತ ಏಕೈಕ ಒಂದು ರಾಜ್ಯ ಈ ದೇಶದಲ್ಲಿದ್ರೆ ಅದು ಕನ್ನಡ ಮಾತ್ರ. ಕೇಳಿಸ್ಕೊಂಡಾಗ, ಸಿನಿಮಾ ನೋಡ್ತಾ ಇದ್ದಾಗ ಡಾಕ್ಟರ್ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಮೊದಲುಗೊಂಡು ಕನ್ನಡ ಸಿನಿಮಾ ರಂಗದಲ್ಲಿ ಬಂದಂಥ ಬಹಳಷ್ಟು ನಾಯಕರಿಗೆ ಕನ್ನಡ ನಾಡು ನುಡಿಯ ಅಭಿಮಾನವನ್ನು ಕುರಿತಂಥ ಸಾಹಿತ್ಯವನ್ನು, ಗೀತವನ್ನು ರಚನೆ ಮಾಡಿ ಅವರಿಂದ ಹಾಡಿಸುವ, ಅವರ ಮನಸ್ಸಿನಲ್ಲಿ ಅಭಿಮಾನವನ್ನು ಮೊಳೆಯಿಸುವಂಥ ಕೆಲಸ ಸಿನಿಮಾ ರಂಗ ಎಂದೆಂದಿನಿಂದಲೂ ಕೂಡ ಮಾಡ್ತಾ ಬರ್ತಿದೆ.